ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ. ಸ್ನೇಹಿತರೆ, 3,000 ರೂಪಾಯಿ ಸಿಂಗಲ್ ರೀಚಾರ್ಜನ್ನು ಮಾಡಿಸಿದ್ರೆ 1 ವರ್ಷ ವ್ಯಾಲಿಡಿಟಿ ಇರ್ತದೆ. ಹಾಗೆ 200 ಟ್ರಿಪ್ಗಳ ಒಂದು ಅವಕಾಶವಿರ್ತದೆ ನಮ್ಮ ಫಾಸ್ಟ್ಯಾಗ್ಗಳಿಗೆ. ಹಾಗೆ ಈ ಒಂದು ಫಾಸ್ಟ್ಯಾಗ್ಗಳಿಗೆ ಕೇಂದ್ರ ಸರ್ಕಾರ ಆ್ಯನ್ಯುವಲ್ ಪಾಸ್ ಅಂದರೆ ವಾರ್ಷಿಕ ಪಾಸನ್ನು ಒಂದು ಯೋಜನೆಯನ್ನು ತಂದಿದೆ. ಈ ಒಂದು ಯೋಜನೆಗೆ 3,000 ರೂಪಾಯಿ ನೀವು ರೀಚಾರ್ಜನ್ನು ಮಾಡಿಸಿದ್ರೆ 200 ಟ್ರಿಪ್ಗಳನ್ನು ಮಾಡಬಹುದು. ಬನ್ನಿ ಸ್ನೇಹಿತರೆ, ಏನಿದು ವಾರ್ಷಿಕ ಪಾಸ್ ಆ್ಯನ್ಯುವಲ್ ಪ್ಲಾನ್ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ದೇಶಾದ್ಯಂತ ನ್ಯಾಷನಲ್ ಹೈವೇಗಳಲ್ಲಿ ಸುಗಮ ಸಂಚಾರ ಆಗೋದಕ್ಕೆ ಈ ಒಂದು ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ಯೋಜನೆಯನ್ನು ಜಾರಿಗೆ ಬಂದಿದೆ. ಈ ಒಂದು ಫಾಸ್ಟ್ಯಾಗ್ ಬಂದ್ಬಿಟ್ಟು ಕೇವಲ ವೈಟ್ ಬೋರ್ಡ್ ವಾಹನಗಳಿಗೆ ಮಾತ್ರ ಇರುತ್ತೆ, ಯೆಲ್ಲೋ ಬೋರ್ಡ್ಗಳಿಗೆ ಅನ್ವಯ ಆಗೋದಿಲ್ಲ. ಹಾಗೆ ಈ ಒಂದು ಫಾಸ್ಟ್ಯಾಗ್ ಬಂದ್ಬಿಟ್ಟು ಆಗಸ್ಟ್ 15ರಿಂದ ದೇಶಾದ್ಯಂತ ಜಾರಿ ಬರುತ್ತೆ. ಸ್ನೇಹಿತರೆ, ಈ ಒಂದು ಪ್ಲ್ಯಾನ್ ಇಯರ್ಲಿ ಪ್ಲ್ಯಾನ್ ಏನಿದೆ, ಈ ಒಂದು ಪ್ಲ್ಯಾನಲ್ಲಿ ನೀವು ಒಮ್ಮೆಗೆ 3,000 ರೂಪಾಯಿ ರೀಚಾರ್ಜನ್ನು ಮಾಡಿಸಿದ್ರೆ ನಿಮಗೆ 200 ಟ್ರಿಪ್ಗಳ ಪೂರೈಸ್ಬೋದು. ಹೇಗೆ ಅಂತೀರಾ ಸ್ನೇಹಿತರೆ, ನೀವು ಒಂದು ಸಾರಿ ಒಂದು ಟೋಲನ್ನು ಕ್ರಾಸ್ ಮಾಡಿದ್ರೆ ಅದು 1 ಟ್ರಿಪ್ ಅಂತ ಪರಿಗಣಿಸಲಾಗುತ್ತೆ. ಪಾಸ್ ಯೂಸ್ ಮಾಡೋರು ವರ್ಷದಲ್ಲಿ 200 ಟೋಲ್ಗಳ ಮೂಲಕ ನೀವು ಟ್ರಾವೆಲನ್ನು ಮಾಡ್ಬೋದು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋತಾ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಸ್ನೇಹಿತರೆ, ಮುಂದೆ ಹೋಗ್ತಾ ಈ ಪ್ಲ್ಯಾನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನನಗೆ ಹೇಳ್ತೀನಿ. ಈ ಒಂದು ಆ್ಯನ್ಯುವಲ್ ಪ್ಲ್ಯಾನ್ ಅನ್ನೋದು ಏನಿದೆ, 3,000 ರೂಪಾಯಿ ರೀಚಾರ್ಜು ಏನಿದೆ, ಈ ಒಂದು 200 ಟ್ರಿಪ್ಸ್ ಅನ್ನೋದು ಏನನ್ನು ಕೊಟ್ಟಿದ್ದಾರೆ, ಇದು ಒಂದು ಟೋಲನ್ನು ಕ್ರಾಸ್ ಮಾಡಿದ ತಕ್ಷಣ 1 ಟ್ರಿಪ್ ಅಂತ ಪರಿಗಣಿಸುತ್ತೆ. ನಿಮಗೆ ಅವಲೇ ನಾನು ಹೇಳಿದೆ. ಏನಿದು 1 ಟ್ರಿಪ್ ಅಂತ ಅನ್ನೋದು ಯೋಚನೆ ಮಾಡಿ ಹೋದರೆ ಸ್ನೇಹಿತರೆ, ಇವಾಗ ನೀವು ಎಲೆಕ್ಟ್ರಾನಿಕ್ ಸಿಟಿ ಒಂದು ಟೋಲನ್ನು ನೀವು ಕ್ರಾಸ್ ಮಾಡಿದಾಗ ಆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ರೇಟ್ ಬಂದು 45 ರೂಪೀಸ್ ಇರ್ತದೆ. ನೀವು 45 ರೂಪೀಸ್ ನೀವು ಒಂದು ಪೇ ಮಾಡಿ ಆ ಟೋಲನ್ನು ಕ್ರಾಸ್ ಮಾಡ್ತೀರಾ. ಆದರೆ ಈ ಒಂದು 3,000 ರೂಪಾಯಿ ರೀಚಾರ್ಜಲ್ಲಿ ನಿಮಗೆ ಆ ರೀತಿ ಆಗಲ್ಲ. ಯಾಕೆಂತಂದರೆ ಈ 3,000 ರೂಪಾಯಿ ನೀವು ರೀಚಾರ್ಜ್ ಮಾಡಿಸಿದ್ರೆ ಕೇವಲ ನಿಮಗೆ 15 ರೂಪಾಯಿ ಮಾತ್ರ ಕಟ್ ಆಗುತ್ತೆ. ಹೌದು ಸ್ನೇಹಿತರೆ, ನೀವು ನಮ್ಮ ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನ್ಯಾಷನಲ್ ಹೈವೇಸ್ಗಳಲ್ಲಿ ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಕೂಡ ಈ ಒಂದು 200 ಟ್ರಿಪ್ ಒಂದು ನಿಮ್ಮ ಅಕೌಂಟಲ್ಲಿ ಇತ್ತು ಅಂತಂದರೆ 100% ನಿಮಗೆ ಆಗುವಂಥ ಕಾಸ್ಟು ಒಂದು ಟೋಲ್ಗೆ ಕೇವಲ 15 ರೂಪಾಯಿ. ನೀವು ಲೆಕ್ಕ ಆಗ್ಬೋದು, ಕೇವಲ 15 ರೂಪಾಯಲ್ಲಿ ಒಂದು ಟೋಲನ್ನು ಕ್ರಾಸ್ ಮಾಡ್ಬೋದು. ಹಾಗೆ ಈ ಒಂದು ವಾರ್ಷಿಕ ಪ್ಲ್ಯಾನ್ ಏನಿದೆ ಅದು ನೀವು ಒಂದು 3 ತಿಂಗಳಲ್ಲೇ ನೀವು 200 ಟ್ರಿಪ್ಗಳನ್ನು ಪೂರ್ತಿ ಮಾಡಿದ್ರೆ ಮತ್ತೆ ನೀವು 3,000 ರೂಪಾಯಿನ ರೀಚಾರ್ಜನ್ನು ಮಾಡಿಸ್ಬೇಕಾಗತ್ತೆ. ಹಾಗೆ ಇನ್ನೊಂದೇನು ಅಂತಂದರೆ, ನೀವು ಇವತ್ತು 3,000 ರೂಪಾಯಿನ ರೀಚಾರ್ಜ್ ಮಾಡಿದ್ರೆ 1 ವರ್ಷಗಳ ಕಾಲ ಆ ಒಂದು 200 ಟ್ರಿಪ್ಸ್ ಆಗೇ ಇರ್ತದೆ. 1 ವರ್ಷದ ಪ್ಲ್ಯಾನ್ ಆಗೇ ಇರ್ತದೆ. ಒಂದು ವೇಳೆ ನೀವು ಈ 3,000 ರೂಪಾಯಿ ರೀಚಾರ್ಜನ್ನು ಮಾಡಿಸಿ ಕೇವಲ 50ರಿಂದ 60 ಟ್ರಿಪ್ಗಳನ್ನು ಮುಗಿಸಿದ್ದೀವಿ, ನನಗೆ ಇನ್ನು 120 ಇನ್ನು 130 ಟ್ರಿಪ್ಗಳೈತೆ, ಹೋಗೋಕ್ಕಾಗ್ತಾಯಿಲ್ಲ, ನಾಳೆ ಲಾಸ್ಟ್ ಡೇಟು ಅಂತಂದರೆ ಆ ಒಂದು ಟ್ರಿಪ್ 1 ವರ್ಷಕ್ಕೆ ಮುಗಿದೋಗುತ್ತೆ. ಅದು ಮತ್ತೆ ಎಕ್ಸ್ಟೆನ್ಷನ್ ಆಗಲ್ಲ. ಈ ಒಂದು ಪ್ಲ್ಯಾನ್ ತುಂಬಾ ಚೆನ್ನಾಗಿದೆ. 3,000 ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಕೇವಲ 15 ರೂಪಾಯಲ್ಲಿ ನಾವು ಒಂದು ಟೋಲನ್ನು ಕ್ರಾಸ್ ಮಾಡ್ಬೋದು. ಒಂದು ಫಸ್ಟ್ ಆದರೆ ತಿಂಗಳು ಪ್ಲ್ಯಾನ್ ಇತ್ತು. ಯಾವ ರೀತಿ ಅಂತಂದರೆ ಒಂದು 400 ರೂಪಾಯಿ ಸಮಥಿಂಗ್ ಏನೋ ಇತ್ತು. ಬಟ್ ಅದು ಏನು ಅಂತಂದರೆ ಆ ಪ್ಲ್ಯಾನ್ ಬಂದ್ಬಿಟ್ಟು ಕೇವಲ ಒಂದು 2-3 ಟೋಲು ನಾವು ಅದನ್ನು ಮಾಡಿಸ್ಕೊಬೇಕಾಗಿತ್ತು. ಏನು ಹೆಸರು ಹೇಳ್ಬಿಟ್ಟು ಇದ್ದ ಟೋಲ್ ನಾವು ಕ್ರಾಸ್ ಮಾಡ್ತೀವಿ, ಅಲ್ಲಿಗೆ ನಾವು ಟ್ರಾವೆಲ್ ಮಾಡಿ ಮತ್ತೆ ರಿಟರ್ನ್ ಆಗ್ತೀವಿ ಅನ್ನೋದು ಒಂದು 400-450 ಇತ್ತು ಹಳೆ ಪ್ಲ್ಯಾನ್ ತಿಂಗಳಿಗೆ. ಆದರೆ ಇವಾಗ ಈ ಒಂದು ಆ್ಯನ್ಯುವಲ್ ಪ್ಲ್ಯಾನು ವಾರ್ಷಿಕ ಪ್ಲ್ಯಾನ್ ಇದೇನಿದೆ ಸೂಪರಾಗಿದೆ. 3,000 ರೂಪಾಯಿ ನಾವು ಒಂದ್ಸಲಿ ರೀಚಾರ್ಜ್ ಮಾಡಿಸ್ಬಿಟ್ರೆ ನಾವು 200 ಟ್ರಿಪ್ಗಳನ್ನು ಪೂರ್ಣಗೊಳಿಸ್ಬೋದು. ಹಾಗೆ ಸುಮಾರು ಒಂದು 7ರಿಂದ 8 ಸಾವಿರ ವರ್ಷಕ್ಕೆ ಉಳಿಸ್ಬೋದು. ಸ್ನೇಹಿತರೆ, ಈ ಒಂದು ವಾರ್ಷಿಕ ಪ್ಲ್ಯಾನ್ ಆ್ಯನ್ಯುವಲ್ ಪ್ಲ್ಯಾನ್ ಬಂದು ಕೇವಲ ವೈಯಕ್ತಿಕ ವಾಹನಗಳಿಗೆ ಮಾತ್ರ, ವೈಟ್ ಬೋರ್ಡ್ಗಳಿಗೆ ಮಾತ್ರ, ಯೆಲ್ಲೋ ಬೋರ್ಡ್ಗಳಿಗೆ ಅನ್ವಯಿಸೋದಿಲ್ಲ. ಆ್ಯಸ್ ಇಟ್ ಈಸ್ ಯೆಲ್ಲೋ ಬೋರ್ಡವರು ಆ್ಯಸ್ ಇಟ್ ಈಸ್ ಹಂಗೆ ಯಾವ್ದು ರೀತಿ ನೀವು ಹಳೇದಾಗಿ ಪೇ ಮಾಡ್ಕೊಂಡು ಹೋಗ್ತಿದ್ದೀರೋ ಹಾಗೆ ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಈ ಒಂದು ಆ್ಯನ್ಯುವಲ್ ಫಾಸ್ಟ್ಯಾಗನ್ನು ನೀವು ಪರ್ಚೇಸನ್ನು ಮಾಡಿ ನಿಮ್ಮ ಕಾರಲ್ಲಿ ಏನಾದರೂ ಹಾಕ್ಕೊಂಡು ಏನಾದರೂ ಎಲ್ಲಾದರೂ ಟೋಲನ್ನು ಕ್ರಾಸ್ ಮಾಡಿದ ತಕ್ಷಣ ಆ ಒಂದು ಫಾಸ್ಟ್ಯಾಗ್ನ ಸ್ಕ್ಯಾನ್ ಆಗ್ತಾ ಇದ್ದಂಗೆ ಆ ಒಂದು ಫಾಸ್ಟ್ಯಾಗ್ ಬ್ಲಾಕ್ ಆಗುತ್ತೆ. ದಯವಿಟ್ಟು ಎಲ್ಲೋ ಬೋರ್ಡವರು ಆ ರೀತಿ ಮಾಡಕ್ಕೆ ಹೋಗಬೇಡಿ. ಈ ಒಂದು
ಆ್ಯನ್ಯುವಲ್ ಪಾಸ್ನ ಯಾವ ರೀತಿ ಪರ್ಚೇಸ್ ಮಾಡೋದು, ಯಾವ ರೀತಿ ತೊಗೊಳೋದು ಅಂತ ನೋಡೋದಾದರೆ, ನೀವು ಯಾವುದೇ ಥರ ಟೆನ್ಷನ್ ತೊಗೊಳೋ ಹಾಗೆ ಇಲ್ಲ. ಇದಕ್ಕೆ ಯಾವುದೇ ಥರ ಆ್ಯಕ್ಟಿವೇಶನ್ ಇಲ್ಲ. ನಿಮ್ಮ ಹತ್ರ ಇರುವಂಥ ಫಾಸ್ಟ್ಯಾಗ್ಗಳಿಗೆ ನೀವು ₹3,000 ರೀಚಾರ್ಜ್ ಮಾಡಿಸಿದ್ರೆ ಆಟೋಮೆಟಿಕ್ಕಾಗಿ ಅದು ಆ್ಯಕ್ಟಿವೇಶನ್ ಆಗೋಗುತ್ತೆ. ಆಗ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಕೊಬೋದು. ಇದಕ್ಕೆ ಯಾವುದೇ ಥರ ನೀವು ಬೇರೆ ಫಾಸ್ಟ್ಯಾಗ್ಗಳನ್ನು ಪರ್ಚೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಬಹಳ ಮುಖ್ಯವಾದಂಥ ಮಾಹಿತಿ ಬಂದಿದೆ. ಸ್ನೇಹಿತರೆ, ಇವಾಗ ಈ ಒಂದು ಆ್ಯನ್ಯುವಲ್ ಪ್ಲ್ಯಾನ್ ಏನಿದೆ, ಈ ಒಂದು ಪ್ಲ್ಯಾನ್ ಬಂದ್ಬಿಟ್ಟು ಬರೀ ನಮ್ಮ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ. ಇನ್ನೊಂದು, ಈ ಒಂದು ಎಕ್ಸ್ಪ್ರೆಸ್ ವೇಗಳಿರ್ತದೆ ನೋಡಿ, ಇವಾಗ ಬ್ಯಾಂಗ್ಳೂರು ಟು ಮೈಸೂರು, ಮೈಸೂರು ಟು ಬ್ಯಾಂಗ್ಳೂರು, ಈ ಒಂದು ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಆ ಒಂದು ಎಕ್ಸ್ಪ್ರೆಸ್ ವೇಗಳಿಗೆ ಯಾವುದೇ ಕಾರಣಕ್ಕೂ ಅನ್ವಯ ಆಗೋದಿಲ್ಲ. ಹೌದು ಸ್ನೇಹಿತರೆ, ಇವಾಗ ನಾವು ಬಿಡದಿ ಹತ್ರ ಹೋಗ್ತೀವಿ, ಬಿಡದಿ ಹತ್ರ ಒಂದು ಟೋಲನ್ನು ಕ್ರಾಸ್ ಮಾಡಿದಾಗ ಆ ಒಂದು ಬಿಡದಿಯಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಆಗಿ ಅವರು ಒಂದು ಪ್ರೈಸನ್ನು ಇಕ್ಕಿರ್ತಾರೆ, ಆ ಪ್ರೈಸೇ ನಿಗದಿಪಡಿಸಿರ್ತಾರೆ. ಆ ಪ್ರೈಸ್ ಮೇಲೆ ನಮ್ಮ ಒಂದು ಫಾಸ್ಟ್ಯಾಗಲ್ಲಿ ಕಟ್ಟಾಗುತ್ತೆ. ಅದಾದಮೇಲೆ ನಾವು ಮೈಸೂರು ಎಕ್ಸಿಟ್ ಆಗ್ತಾ ಇದ್ದಂಗೆ ಅಲ್ಲಿ ಏನು ಟೋಲು ಪ್ಲಾಜಲ್ಲಿ ಏನೊಂದು ಅಮೌಂಟನ್ನು ಅವರು ಫಿಕ್ಸ್ ಮಾಡಿರ್ತಾರೆ, ಆ ಒಂದು ಅಮೌಂಟು ನಮ್ಮ ಫಾಸ್ಟ್ಯಾಗಿಂದ ಕಟ್ಟಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಒಂದು ಆ್ಯನ್ಯುವಲ್ ಪ್ಲ್ಯಾನಿಂದ ಅದು ಕಟ್ಟಾಗಲ್ಲ. ಯಾವುದೇ ಕಾರಣಕ್ಕೂ ಈ ಒಂದು ಆ್ಯನ್ಯುವಲ್ ಪ್ಲ್ಯಾನಲ್ಲಿ ಅದು ಅನ್ವಯಿಸುವುದಿಲ್ಲ ಅಂತ ಆಲ್ರೆಡಿ ತಿಳಿಸಿದ್ದಾರೆ. ದಯವಿಟ್ಟು ಇದು ಪ್ಲ್ಯಾನ್ ಹಾಕಿಸ್ಕೊಂಡ್ಬಿಟ್ಟು ನೀವೇನಾದರೂ ಮೈಸೂರು ಹೈವೇ, ಎಕ್ಸ್ಪ್ರೆಸ್ ಹೈವೇಗೆ ಹೋಗ್ಬಿಟ್ಟು ₹15 ಕಟ್ಟಾಗಿಲ್ಲ, ₹250 ಕಟ್ಟಾಗ್ಬಿಡ್ತು ಅಂತ ಹೋಗ್ಬಿಟ್ಟು ಗಲಾಟೆ ಮಾಡಿಬಿಡ್ತೀರಾ. ಇದು ಒಂದು ಮುಖ್ಯವಾದಂಥ ಸಮಾಚಾರ. ಇದು ಎಕ್ಸ್ಪ್ರೆಸ್ ವೇಗಳಲ್ಲಿ ಇದು ಅನ್ವಯ ಆಗೋದಿಲ್ಲ. ದಯವಿಟ್ಟು ಯಾರೂ ಕೂಡ ಅನ್ವಯ ಆಗುತ್ತೆ ಅಂತ ಹೋದರೆ ಯಾವುದೇ ಕಾರಣಕ್ಕೂ ₹15 ಕಟ್ಟಾಗಲ್ಲ. ಪರ್ಟಿಕ್ಯುಲರ್ ಆಗಿ ಏನು ಆ ಒಂದು ಟೋಲಲ್ಲಿ ಅಮೌಂಟನ್ನು ಫಿಕ್ಸ್ ಮಾಡಿದ್ರೆ ಆ ಅಮೌಂಟು ನಿಮ್ಮ ಫಾಸ್ಟ್ಯಾಗಲ್ಲಿ ಕಟ್ಟಾಗುತ್ತೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ನಿತೀಶ್ ಗಡ್ಕರಿ ಅವರು ಈ ಒಂದು ಯೋಜನೆಯನ್ನು ತಂದಿರೋದು. ಹಾಗೆ ಈ ಒಂದು ಯೋಜನೆ ಬಹಳ ಯೂಸ್ಫುಲ್ ಆದಂಥ ಒಂದು ಆ್ಯನ್ಯುವಲ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ನ್ಯಾಷನಲ್ ಹೈವೇಸಲ್ಲಿ ಓಡೋರೋರಿಗೆ ಒಂದು ತುಂಬ ಅನುಕೂಲವಾದಂಥ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಪ್ರತಿ ಸಾರಿ ಹೋದಾಗೂ ಕೂಡ ನಾವು ಪ್ರತಿಯೊಂದು ಟೋಲ್ಗೆ ಒಂದೊಂದು ಪ್ರತ್ಯೇಕವಾದಂಥ, ಒಂದು ಟೋಲ್ಗೆ ಹೋದರೆ ಒಂದೊಂದು ಟೋಲ್ಗೆ ಆ ಥರ ರೇಟ್ ಇರಲ್ಲ, ಬೇರೆ ಬೇರೆ ಥರ ಪ್ರೈಸ್ಗಳಿರ್ತದೆ. ಆದರೆ ಈ ಒಂದು ಆ್ಯನ್ಯುವಲ್ ಪ್ಲ್ಯಾನಿಂದ ಪ್ರತಿಯೊಂದು ಟೋಲಲ್ಲೂ ಕೂಡ ನಮಗೆ ₹15 ಮಾತ್ರ ಕಟ್ಟಾಗುವಂಥ ಪ್ಲ್ಯಾನ್. ಅದು ಒಂದು ವರ್ಷದಲ್ಲಿ 200 ಟ್ರಿಪ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಪ್ಲ್ಯಾನ್ ಬಹಳ ಸೂಕ್ತವಾದಂಥ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ನಾವು ಕೂಡ ಸಾಮಾನ್ಯರು ಅಷ್ಟೇ ಆರಾಮಾಗಿ ನಾವು ₹3,000 ನಾವು ರೀಚಾರ್ಜನ್ನು ಮಾಡಿಸಿದ್ರೆ ಆರಾಮಾಗಿ ನಾವು ಒಂದು ವರ್ಷದಲ್ಲಿ 200 ಟ್ರಿಪ್ಸ್ನ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ನಾವು ಹೊಸ ಫಾಸ್ಟ್ಯಾಗನ್ನು ನಾವು ಪರ್ಚೇಸ್ ಮಾಡುವಂಥ ಅಗತ್ಯ ಇಲ್ಲ. ಹಳೆ ಫಾಸ್ಟ್ಯಾಗಿ ₹3,000 ರೀಚಾರ್ಜ್ ಮಾಡಿಸಿದ್ರೆ ಅದಕ್ಕೆ ಆ್ಯಕ್ಟಿವೇಶನ್ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಆ್ಯನ್ಯುವಲ್ ಪ್ಲ್ಯಾನ್ ಆಗಸ್ಟ್ 15ರಿಂದ ಜಾರಿಗೆ ಬರುತ್ತೆ ಅಂತ ಕೂಡ ಗಡ್ಕರಿ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಈ ಪ್ಲ್ಯಾನ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ. ಸ್ನೇಹಿತರೆ, ಈ ಪ್ಲ್ಯಾನ್ ನಿಮಗೂ ಕೂಡ ಇಷ್ಟ ಆಗೋದಂತೆ ಭಾವಿಸ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ನೈಸ್ ಡೇ.